ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಶ್ರೀರಾಂಪುರ ಕಂದಾಯ ಬಡಾವಣೆ ಮೈಸೂರು ಅಂದರೆ ವಿವೇಕಾನಂದ ಸರ್ಕಲಿಂದ ಒಂದು 2-2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಕಂದಾಯ ಬಡಾವಣೆ ಮೈಸೂರಲ್ಲಿದ್ದೀವಿ. ವೆರಿ ಕ್ಲೋಸ್ ಟು ಭ್ರಮರಾಂಬ ಚೌಟ್ರಿ ಅಥವಾ BSNL ಆಫೀಸ್. ಇಲ್ಲಿ ನಿಮಗೊಂದು ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆ, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್, ಸಪ್ರೇಟ್ ಬೆಡ್ರೂಮ್ ಮನೆ 30-40 ಕಟ್ಟಿದ್ದಾರೆ. 30-40 ಮುಡಾ ಅಪ್ರೂವ್ಡ್ ಸೈಟ್ ಹಾಗೂ ವೆಸ್ಟ್ ಫೇಸಿಂಗ್ ಸೈಟ್ ಬರುತ್ತೆ ಮತ್ತು ನಾರ್ತ್ ಫೇಸಿಂಗಿಗೆ ಡೋರ್ ಇಟ್ಟಿದ್ದಾರೆ. ರೋಡ್ ವಿಡ್ತು ನಿಮಗೆ 30 ಫೀಟ್ ರೋಡ್ ವಿಡ್ತ್ ಸಿಗುತ್ತೆ. ಪ್ಲಸ್ ನಿಮಗೆ ಆಚೆ ಕಡೆ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ನೋಡ್ಬೋದು ಸುತ್ತಮುತ್ತ ಒಳಗಡೆ ಒಂದು ಸ್ಮಾಲ್ ಕಾರ್ನ ಪಾರ್ಕ್ ಮಾಡುವಷ್ಟು ಜಾಗ ಇದೆ. 90% ಆಕ್ಯುಪೆನ್ಸಿ ಇದೆ, ಅಂದರೆ ಎಲ್ಲ ಸೈಟ್ಗಳಲ್ಲೂ ಮನೆ ಕಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಮನೆಗಳು. ಇದು ಶ್ರೀರಾಂಪುರ ಕಂದಾಯ ಬಡಾವಣೆ ಮೈಸೂರು, ವೆರಿ ಕ್ಲೋಸ್ ಟು ವಿವೇಕಾನಂದ ಸರ್ಕಲ್ ಅಥವಾ ಭ್ರಮರಾಂಬ ಚೌಟ್ರಿ. ಸೊ ಇಲ್ಲಿದು ನಿಮಗೆ ಪಾರ್ಕಿಂಗ್ ಏರಿಯಾ ನೋಡ್ಬೋದು. ಸುತ್ತಲೂ ಬಿಲ್ಡಿಂಗ್ ಸುತ್ತಲೂ ವಾಸ್ತು ಅನುಗುಣವಾಗಿ ಓಡಾಡಲಿಕ್ಕೆ ಜಾಗನ ಬಿಟ್ಟಿದ್ದಾರೆ. ಸೊ ಏನು ನೋಡ್ತಾ ಇದ್ದೀರಾ, ಇದು ವೆಸ್ಟ್ ಫೇಸಿಂಗ್ ಸೈಡ್ ಹಾಗೂ ನಾರ್ತ್ ಫೇಸಿಂಗಿಗೆ ಡೋರ್ ಇಟ್ಟಿದ್ದಾರೆ ವಿತ್ ಗ್ರೆನೈಟ್ ಸ್ಟೆಪ್ಸ್. ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಬರುತ್ತೆ. ಪ್ಲಸ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್ ಹಾಗೂ ರೆಡ್ ಬ್ರಿಕ್ಸಿಂದ ಈ ಮನೆ ಕಟ್ಟಿದ್ದಾರೆ. ಸೊ ಸುತ್ತಲೂ ಫೆನ್ಸಿಂಗ್ ಆಗಿದೆ ನೋಡ್ಬೋದು. ಇದು ವೆಸ್ಟ್ ಫೇಸಿಂಗ್ ಸೈಡ್ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ. ಕಂಪ್ಲೀಟ್ ಎಂಟೈರ್ ಮನೆ ಟೀಕು ಡೋರ್ಸ್, ವಿಂಡೋಸ್ ಹಾಗೂ ಫ್ರೇಮ್ಸ್, ಶಟರ್ಸ್ ಎಲ್ಲನೂ ಫಸ್ಟ್ ಕ್ವಾಲಿಟಿ ಟೀಕುಡ್ಡಿಂದ ಬಳಸಿದ್ದಾರೆ ಹಾಗೂ ಗ್ರೆನೈಟ್ ಫ್ಲೋರಿಂಗ್ ಇದೆ. ಸೊ ನೀವು ಮನೆಗೆ ಬಂದು ಏನೂ ಮಾಡ್ಕೊಳ್ಬೇಕು ಅಂತ ಇಲ್ಲ, ಎಲ್ಲ ರೆಡಿ ಟು ಮೂವ್ ಇನ್ ಮನೆ. ಸೊ ಒಂದು ಕರ್ಟನ್ ರಾಡ್ಸಿಂದ ಹಿಡಿದು ಮಾಡ್ಲರ್ ಕಿಚನ್, TV ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ಸ್ ಸೀಲಿಂಗ್. ಸೊ ಏನು ನೋಡ್ತಾ ಇದ್ದೀರಾ, ಇದು ದೇವ್ರ ಮನೆ. ಒಬ್ಬರು ಕೂತು ಪೂಜೆ ಮಾಡೋವಷ್ಟು ಜಾಗ ಇದೆ. ಟೀಕುಡ್ ಫ್ರೇಮ್ ಹಾಗೂ ಗ್ಲಾಸ್ ವಿಂಡೋನ ಬಳಸಿದ್ದಾರೆ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿರುವಂತಹ 2 ಬೆಡ್ರೂಮ್ ಮನೆ ನೋಡ್ಬೋದು. TV ಕ್ಯಾಬಿನೆಟ್ ಸಹಿತ ಭಾಳ ಚೆನ್ನಾಗಿ ಎಲಿವೇಶನ್ ಕೊಟ್ಟಿದ್ದಾರೆ. ಸೊ ಕ್ರಾಸ್ ವೆಂಟಿಲೇಷನ್ಗೆ 2 ಕಿಟಕಿ ಕೊಟ್ಟಿದ್ದಾರೆ ನಿಮಗೆ. ಸೊ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಸೊ ಒಂದು 6 ಸೀಟ್ರ್ ಸೋಫಾ ಹಾಕುವಷ್ಟು ಜಾಗ ಇದೆ. ಸೊ ಇದು ಗ್ರೌಂಡ್ ಫ್ಲೋರ್ಲಿರುವಂತಹ 2 ಬೆಡ್ರೂಮ್ ಮನೆ. ಅದರಲ್ಲಿ ಫಸ್ಟ್ ಬೆಡ್ರೂಮ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಇದಕ್ಕೂ ಸಹಿತ ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋ ಇಟ್ಟಿದ್ದಾರೆ. ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇಲ್ಲಿ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಪ್ಲಸ್ ಡ್ರೆಸ್ಸಿಂಗ್ ಯೂನಿಟ್ ಇದೆ ಹಾಗೂ ಈ ಮನೆಗೆ, ಈ ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಇದೆ. ಸೊ ಕಂಪ್ಲೀಟ್ ಬ್ರ್ಯಾಂಡೆಡ್ ಜಾಗ್ವಾರ್ ಬಾತ್ರೂಮ್ ಫಿಕ್ಸ್ಚರ್ಸ್ನ ಬಳಸಿದ್ದಾರೆ. ಸೊ ಇದು ಈ ಗ್ಲಾಸ್ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಇನ್ ಬಿಟ್ವೀನ್ ದೇವ್ರ ಮನೆ ಮತ್ತು ಬಾತ್ರೂಮ್ಗೆ 1.5 ಅಡಿಯಷ್ಟು ಜಾಗನ ಬಿಟ್ಟಿದ್ದಾರೆ. ಯಾಕೆಂದರೆ ಟಚ್ ಆಗಬಾರ್ದು ಅಂತ ವಾಸ್ತು ಅನುಗುಣವಾಗಿ ಕಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇದೊಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಮೇಲೆ ಕಡೆ UPSಗೆ ಜಾಗನ ಮಾಡಿದ್ದಾರೆ. ಸೊ ನೋಡ್ಬೋದು ಎಂಟೈರ್ ಡೋರ್ ಸಹಿತನೂ, ರೂಮ್ ಡೋರ್ ಸಹಿತನೂ ಟೀಕುಡ್ ಇದೆ. ಸೊ ಇದು 2ನೇ ಬೆಡ್ರೂಮ್. ಸೊ ಇದಕ್ಕೂ ಸಹಿತ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ ಹಾಗೂ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಕರ್ಟನ್ ರಾಡ್ ಸಹಿತನೂ ಫಿಟ್ ಮಾಡಿದ್ದಾರೆ. ನಿಮಗೆ ವಿಶಾಲವಾಗಿದೆ ಈ ರೂಮು. ಒಂದು ಕ್ವೀನ್ ಸೈಜ್ ಕಾಟ್ ಹಾಕುವಷ್ಟು ಜಾಗ ಇದೆ. ಸೊ ನೋಡ್ಬೋದು ನಿಮಗೆ ಎಲ್ಲ ಯುರೋಪಾ ಲಾಕ್ಸ್ ಬಳಸಿದ್ದಾರೆ ಹಾಗೂ ಟೀಕುಡ್ ಫ್ರೇಮ್ ಮತ್ತು ಡೋರ್ಸ್. ಇದು ನಿಮಗೆ ಎದುರುಗಡೆ ಕಾಣ್ತಾ ಇರೋದು ನಿಮಗೆ ಡೈನಿಂಗ್ ಏರಿಯಾ.
ಒಂದು 6 ಸೀಟರ್ ಡೈನಿಂಗ್ ಟೇಬಲ್ ಹಾಕುವಷ್ಟು ಜಾಗ ಇದೆ. ಸೊ ನಿಮಗೆ ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ ಇದೆ, ಅಂದರೆ ಹಿತ್ತಲು, ಅದಕ್ಕೆ ವಿಂಡೋ ಸಹಿತನೂ ಕೊಟ್ಟಿದ್ದಾರೆ. ಸೊ ಇದು ಕಿಚನ್. ಸೊ ಇಲ್ಲಿ ಒಂದು ಕೈ ತೊಳಿಲಿಕ್ಕೆ ಒಂದು ಸಿಂಕ್ ಕೊಟ್ಟಿದ್ದಾರೆ, ಯಾಕೆಂದರೆ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಇರೋದ್ರಿಂದ ನಿಮಗೆ ಸಿಂಕ್ ಒಂದು ಕೊಟ್ಟಿದ್ದಾರೆ. ಪ್ಲಸ್ ಇದು ಕಾಮನ್ ಬಾತ್ರೂಮ್. ಸೊ ನೋಡ್ಬೋದು ಮೇಲ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ನಾನು ಹೇಳ್ದಂಗೆ ಎಲ್ಲ ಜಾಗ್ವಾರ್ ಬ್ರ್ಯಾಂಡೆಡ್ ಬಾತ್ರೂಮ್ ಫಿಕ್ಚರ್ಸ್. ಇದು ಓಪನ್ ಮಾಡಲ್ ಕಿಚನ್ ಮಾಡಿದ್ದಾರೆ. ಸೊ ವಾಸ್ತು ಅನುಗುಣವಾಗಿದೆ. ವೆಸ್ಟ್ ಫೇಸಿಂಗಲ್ಲಿ ನಿಮಗೆ ಕಿಚನ್ ಕೊಟ್ಟಿದ್ದಾರೆ, ಅಂದರೆ ಅಗ್ನಿಮೂಲೆ. ವೆಸ್ಟ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ಅಗ್ನಿಮೂಲೆ ಇಲ್ಲೇ ಬರುತ್ತೆ. ಸೊ ಇದು ನಿಮಗೆ ಓಪನ್ ಮಾಡಲ್ ಕಿಚನ್, ಕಂಪ್ಲೀಟ್ ಬ್ರ್ಯಾಂಡೆಡ್ ಫಿಕ್ಚರ್ಸ್ನ, ಅಂದರೆ ಕಿಚನ್ ಫಿಕ್ಚರ್ಸ್ನ ಬಳಸಿದ್ದಾರೆ. ಸೊ ಇದು ಡೈನಿಂಗ್ ಏರಿಯಾ ವಿಶಾಲವಾಗಿದೆ. ಇದು ಕಿಚನ್ ಪಕ್ಕದಲ್ಲೇ ಇರುವಂಥ ಒಂದು ಯುಟಿಲಿಟಿ ಏರಿಯಾ. ಸೊ ಇಲ್ಲಿ ನಿಮಗೆ ನಾನು ಹೇಳ್ದಂಗೆ ಸುತ್ತಲೂ ಓಡಾಡೋಷ್ಟು ಜಾಗ ಬಿಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ವಾಷಿಂಗ್ ಮೆಷಿನ್ ಏರಿಯಾ ಇದೆ. ಪ್ಲಸ್ ಇದು ನಿಮಗೇನು ನೋಡ್ತಾ ಇದ್ದೀರಾ, ಇದು ಸಂಪ್ ಬರುತ್ತೆ. ಸೊ ನಾನು ಹೇಳ್ದಂಗೆ ಸುತ್ತಲೂ ಬಿಲ್ಡಿಂಗ್ ಸುತ್ತಲೂ ಓಡಾಡೋಷ್ಟು ಒಂದು 2-2.5 ಅಡಿ ಜಾಗ ಬಿಟ್ಟಿದ್ದಾರೆ. ಸೊ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ನ ಹಾಕಿದ್ದಾರೆ. ಸೊ ಯಾರೂ ಒಳಗಡೆ ಬರಲಿಕ್ಕಾಗಲ್ಲ. ಇದು ನಿಮಗೆ ಇಲ್ಲಿ ಬಟ್ಟೆ ವಾಶ್ ಮಾಡಲಿಕ್ಕೆ, ಹಾಗೂ ಇಲ್ಲಿ ವಾಷಿಂಗ್ ಮೆಷಿನ್ ಪಾಯಿಂಟ್ನ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಈ ಡೋರಿಂದನೂ ಸಹಿತ ಬರ್ಬೋದು. ಸೊ ನಾವು ಗ್ರೌಂಡ್ ಫ್ಲೋರ್ ಇರುವಂತಹ 2 ಬೆಡ್ರೂಮ್ ಮನೆ ನೋಡಿದ್ವಿ. ಸೊ ಈಗ ನಾವು ಫಸ್ಟ್ ಫ್ಲೋರ್ ಮನೆ ತೋರಿಸ್ತೀನಿ. ಸೊ ಇಲ್ಲೂ ಸಹಿತ ನಿಮಗೊಂದು 2 ವೀಲರ್ ನಿಲ್ಲಿಸುವಷ್ಟು ಜಾಗ ಇದೆ. ಸೊ ಸ್ಟೆಪ್ಸ್ಗೆ ನಿಮಗೆ ಗ್ರನೈಟ್ ಸ್ಟೆಪ್ಸ್ ಬಳಸಿದ್ದಾರೆ, ಹಾಗೂ ರೇಲಿಂಗ್ಸ್ ಬಳಸಿದ್ದಾರೆ, ಸ್ಟೀಲ್ ರೇಲಿಂಗ್ಸ್ ಬಳಸಿದ್ದಾರೆ. ಸೊ ನಿಮಗೆ ಇದು ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಸೊ ಇದು ಕೂಡ ಸಹಿತ ನಾರ್ತ್ ಫೇಸಿಂಗಿಗೆ ಡೋರ್ನ ಇಟ್ಟಿದ್ದಾರೆ ನೋಡಿ. ಟೈಲ್ಸ್ನ ಸೀಲಿಂಗ್ವರೆಗೂ ಹಾಕಿದ್ದಾರೆ, ಅಂದರೆ ರೂಫ್ವರೆಗೂ ಎಲ್ಲೂ ಕ್ವಾಂಟಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ಸೊ ಇದು ಕೂಡ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆ. ಸೊ ನೀವೀಗೇನು ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ರಿ ಅದೇ ರೀತಿ ಇಲ್ಲೂ ಕೂಡ 2 ಬೆಡ್ರೂಮ್ ಮನೆನ ತೋರಿಸ್ತಾ ಇದ್ದೀನಿ. ಸೊ ಇದು ರೆಪ್ಲಿಕಾ, ಸೇಮ್ ಟು ಸೇಮ್. ಸೊ ಇದು ನಿಮಗೆ ಸಿಟಿಯಿಂದ ನಾನು ಹೇಳ್ದಂಗೆ ಮುಂಚೆ ವಿವೇಕಾನಂದ ಸರ್ಕಲಿಂದ ಒಂದು 2-2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಕಂದಾಯ ಬಡಾವಣೆ. ಸಿಟಿ ಸೆಂಟ್ರಿಂದ ನಿಮಗೊಂದು 7 to 8 ಕಿಲೋಮೀಟರ್ಸ್ ಆಗುತ್ತೆ. ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು. ಮೈಸೂರು ಸಿಟಿ ಸೆಂಟ್ರಿಂದ ನಿಮಗೆ ಒಂದು 7ರಿಂದ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಶ್ರೀರಾಮ್ಪುರದಲ್ಲಿ ಸೇರಿರುವಂತಹ ಕಂದಾಯ ಬಡಾವಣೆ, ಅಂದರೆ ಇನ್ಕಮ್ ಟ್ಯಾಕ್ಸ್ ಲೇಔಟ್. ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ 90% ಆಕ್ಯುಪೆನ್ಸಿ ಆಗಿದೆ, ಅಂದರೆ ಮನೆಗಳು ಕಟ್ಟಿ ವಾಸಕ್ಕೆ ಇದ್ದಾರೆ ಇಲ್ಲಿ. ಸೊ ನಿಮಗೆ ಇಲ್ಲಿ ನಿಯರೆಸ್ಟ್ ಸೂಪರ್ ಮಾರ್ಕೆಟ್ಸ್ ಪ್ಲಸ್ ಹಾಸ್ಪಿಟಲ್ಸ್, ಸ್ಕೂಲ್ಸ್ ಎಲ್ಲನೂ ಅನುಕೂಲವಾಗಿರುವಂತಹ ಜಾಗದಲ್ಲಿರುವಂತಹ ಮನೆ ಇದು. ನಿಮಗೊಂದು 500 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಅಥವಾ 200 to 500 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಎಲ್ಲ ಸೌಕರ್ಯವುಳ್ಳ ಮನೆ. ಸ್ಕೂಲ್ಸ್, ಹಾಸ್ಪಿಟಲ್, ಸೂಪರ್ ಮಾರ್ಕೆಟ್, ಮೆಡಿಕಲ್ ಶಾಪ್, ವಾಕಬಲ್ ಡಿಸ್ಟೆನ್ಸಲ್ಲಿರುವಂತಹ ಜಾಗ. ಸೊ ಇದು ನಾನು ನಿಮಗೆ ಫಸ್ಟ್ ಫ್ಲೋರಲ್ಲಿ ತೋರಿಸ್ತಾ ಇರುವಂತಹ 2 ಬೆಡ್ರೂಮ್ ಮನೆ. ಸೊ ಇದು 2ನೇ ಬೆಡ್ರೂಮ್ ನೀವು ನೋಡ್ತಾ ಇರೋದು. ಭಾಳ ಸ್ಪೇಷಿಯಸ್ ಆಗಿದೆ. ಇನ್ನು ಒಂದು ಪೋರ್ಷನ್ ನೀವು ಇಟ್ಕೊಂಡು ಇನ್ನೊಂದು ಪೋರ್ಷನ್ನ ರೆಂಟು ಕೊಡ್ಬೋದು, ಅಥವಾ 2 ಪೋರ್ಷನ್ ರೆಂಟು ಕೊಡ್ಬೋದು. ಇಲ್ಲಿ ಒಂದು ರೆಂಟ್ ಅಪ್ರಾಕ್ಸಿಮೇಟ್ ನಿಮಗೊಂದು 15ರಿಂದ 16 ಸಾವಿರ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈಚ್ ಫ್ಲೋರ್. ಅಂದರೆ ಒಂದು 30ರಿಂದ 35 ಸಾವಿರ ರೂಪಾಯಿ ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್
ಬಾಡಿಗೆ ಕೊಟ್ಟರೆ ರೆಂಟ್ನ ಒಂದು 30,000 to 35,000 ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಒಂದು ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ಸೊ ನೀವು ನೋಡ್ದಂಗೆ ಸುತ್ತಲೂ ಫಸ್ಟ್ ಫ್ಲೋರಲ್ಲಿ ಸಹಿತನೂ ಜಾಗ ಬಿಟ್ಟಿದ್ದಾರೆ. ಸೊ ನಾನು ಆರಾಮಾಗಿ ಓಡಾಡ್ತಾ ಇದ್ದೀನಿ, ಎಲ್ಲೂ ನನಗೆ ಇಕ್ಕಟ್ಟು ಅನ್ನಿಸ್ಲಿಲ್ಲ. ಸೊ ಇದೇನು ಪಾರ್ಟಿಷನ್ ಮಾಡಿದ್ದಾರೆ, ಈ ಪಾರ್ಟಿಷನ್ ಇನ್ ಬಿಟ್ವೀನ್ ದೇವ್ರ ಮನೆ ಆ್ಯಂಡ್ ಬ್ಯಾಕ್ ಸೈಡು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ ನಿಮಗಿದು ಕಾಮನ್ ಬಾತ್ರೂಮ್. ಸೊ ನಾನು ನಿಮಗೆ 30-40 ಕಟ್ಟಿರುವಂತಹ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆ, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆ. ನಾರ್ತ್ ಫೇಸಿಂಗ್ಗೆ ಡೋರ್ಗೆ ಇಟ್ಟಿದ್ದಾರೆ ಹಾಗೂ ವೆಸ್ಟ್ ಫೇಸಿಂಗ್ ಸೈಟ್. ಮೂಡಾ ಅಪ್ರೂವ್ಡ್ ಲೇಔಟ್ ಇದು. ಶ್ರೀರಾಮ್ಪುರ ಕಂದಾಯ ಬಡಾವಣೆ, ಮೈಸೂರು. ಇದರ ಬೆಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಕರೆ ಮಾಡಿ. ಸೊ ಇದಕ್ಕೆ ಈ ಮನೆಗೆ ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್ ಹಾಗೂ ಸಪ್ರೇಟ್ ಮೋಟರ್ ಹಾಗೂ ಸಪ್ರೇಟ್ ವಾಟರ್ ಟ್ಯಾಂಕ್ನ ಇಟ್ಟಿದ್ದಾರೆ, ನೋಡ್ಬೋದು. ಸೊ ಸಪ್ರೇಟಾಗಿ ಇಬ್ಬರಿಗೂ ಬಿಲ್ ಬರುತ್ತೆ. ನಾನು ಹೇಳ್ದಂಗೆ ಇದರ ಬೆಲೆ ಹಾಗೂ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿರ್ಬೋದು. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.